ಈ ನಂಬರ್ ಗೇಮ್ ಇನ್ನೂ ಶುರುವಾಗಿಲ್ಲ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ನಿಜ. ಆದ್ರೆ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ನೋಡಿದಾಗ ಅನುಮಾನ ಬರುತ್ತೆ. ಹಾಗೆ ಬಿಜೆಪಿ ಕೂಡ ಬಹಳ ಗಂಭೀರವಾಗಿ ಈ ಕುದುರೆ ವ್ಯಾಪಾರದ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಜೈಲಲ್ಲಿರೋ ವಿನಯ್ ಕುಲಕರ್ಣಿ ಹಾಗೆ ಪಪ್ಪಿನ ಭೇಟಿ ಮಾಡಿ ಬರ್ತಾರೆ. ಜಮೀರ್ ಅವರನ್ನ ಕರೆಸ್ಕೊಂಡು ಭೇಟಿ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು. ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಹಾಗೆ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಒಂದ್ ಕಡೆ ಎಲ್ಲರ ವಿಶ್ವಾಸ ಗಳಿಸೋ ಪ್ರಯತ್ನವೂ ಆಗಿರಬಹುದು, ಅಥವಾ ನಿಜವಾಗ್ಲೂ ಕೂಡ ಹೆಡ್ ಕೌಂಟ್ ಅಂತ ಹೇಳಿ ನಾಳೆ ದಿನ ಆಗಿದ್ದೇ ಆದಲ್ಲಿ, ಸಿದ್ದರಾಮಯ್ಯ ಬಣದಿಂದ ಹೀಗೊಂದು ಬೇಡಿಕೆ ಬಂದಿದ್ದೇ ಆದಲ್ಲಿ ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರೂ ಡಿಕೆ ಶಿವಕುಮಾರ್ ಅವರು ಇದ್ದಾರಾ ಅಂತ? ನೀವು ಹೇಳಿದಾಗೆ ಅದು ಒಂದು ಅರ್ಥದಲ್ಲಿ ನಿಜ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಡೆಲ್ಲಿಗೆ ಹೋದ ನಂತರ ಹೇಳ್ಬೋದು, MLAs ನನ್ನ ಸೈಡ್ಗಿದ್ದಾರೆ, ಶಾಸಕಾಂಗ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ಮೂಲಕ ಆಯ್ಕೆಯಾದಂತಹ ನಾಯಕ ಮತ್ತೆ ಮುಖ್ಯಮಂತ್ರಿ. ಸೊ ಹೀಗಿರ್ಬೇಕಾದ್ರೆ ನಂಬರ್ ಮತ್ತೆ ಶಾಸಕರ ದೊಡ್ಡ ಪ್ರಮಾಣದ ಶಾಸಕರ ಸಂಖ್ಯಾಬಲ ನನ್ನ ಕಡೆ ಇರೋದ್ರಿಂದ ನೀವ್ ಯಾಕೆ ಯಾವ ಕಾರಣಕ್ಕಾಗಿ ಚೇಂಜ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಖಂಡಿತವಾಗಿ ಹೈಕಮಾಂಡ್ ಮುಂದೆ ಇಡ್ತಾರೆ. ಅದೆಲ್ಲ 2.5 ವರ್ಷಗಳ ಹಿಂದೆ ನೀವು 2025 ಅಂತ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ನನಗೆ ಯಾವುದೇ ಸುಳಿವನ್ನ ಅಥವಾ ಮಾಹಿತಿಯನ್ನ ಸೂಚನೆಯನ್ನ ನೀವು ನೀಡಿರಲಿಲ್ಲ. ಸೊ ಈಗ ಏಕಾಏಕಿಯಾಗಿ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅನ್ನೋ ಒಂದು ಆರ್ಗ್ಯುಮೆಂಟ್ ಅನ್ನು ಯಾಕೆ ಮಾಡ್ತೀರಿ ಅಂತ ಹೇಳಿ ಒಂದು ಹೈಕಮಾಂಡ್ಗೆ ಪ್ರಶ್ನೆ ಮಾಡಬಹುದು. ಬಿಹಾರ ಫಲಿತಾಂಶದ ನಂತರ ಒಂದು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ. ಒಂದು ವೇಳೆ ಅಲ್ಲಿ ಮಹಾಗಠಬಂಧನ ಸರ್ಕಾರ ಬರ್ತಿದ್ರೆ DK ಶಿವಕುಮಾರ್ ಜಾಸ್ತಿ ಸ್ಟ್ರಾಂಗ್ ಆಗ್ತಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಒಂದು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ. ಹೀಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನ ಎದುರು ಹಾಕೊಂಡು ಅಥವಾ ಅವರ ಬೆಂಬಲಿಗ ಶಾಸಕ ಪಡೆಯನ್ನ ಎದುರು ಹಾಕೊಂಡು ತೀರ್ಮಾನ ಕೈಗೊಳ್ಳೋದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಸಿದ್ದರಾಮಯ್ಯರನ್ನ ಸ್ಯಾಟಿಸ್ಫೈ ಮಾಡಿಕೊಂಡೇ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ಕಾಣ್ತಿರುವಂತ ಪರಿಸ್ಥಿತಿ, ಈಗ ನಮ್ಗೆ ಈ ಮೇಲ್ನೋಟಕ್ಕೆ ಕಾಣ್ತಿರುವಂತ ಪರಿಸ್ಥಿತಿಯಲ್ಲಿ ಕುರ್ಚಿ ಬಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ತಯಾರಿಲ್ಲ. ಸೊ ಆ ಕಾರಣಕ್ಕಾಗಿ DK ಶಿವಕುಮಾರ್ ಕೆಲವು ಪವರ್ಫುಲ್ MLAಗಳನ್ನ ವ್ಯಕ್ತಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ಇನ್ನೊಂದು ಬಣದ ಶಾಸಕರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂತ, ಅವರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ಇಂಡೈರೆಕ್ಟ್ ಆಗಿ ಮಾಡ್ತಾ ಇರ್ಬೋದು. ಮಾಡಲ್ಲ ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ. ಪಾಲಿಟಿಕ್ಸ್ ಅಲ್ಲಿ ವರ್ಸ್ಟ್ ಕೇಸ್ ಆ ರೀತಿ ಆಗೋ ಸಾಧ್ಯತೆಗಳು ಕಡಿಮೆನೆ. ಬಟ್ ಇನ್ ದ ವರ್ಸ್ಟ್ ಕೇಸ್ DK ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಒಂದಷ್ಟು ಮಂದಿ MLAಗಳನ್ನ ಕರ್ಕೊಂಡು ಆಚೆ ಹೋಗೋ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅಂತಾದಾಗ್ಯ ಈ ಪಕ್ಷಾಂತರ ಕಾಯ್ದೆ ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ 95 ಮಿನಿಮಮ್ ಅಂದ್ರೂ 95 ಮಂದಿ ಶಾಸಕರನ್ನ ಕರ್ಕೊಳ್ಬೇಕು. ಇದು ನೆಕ್ಸ್ಟ್ ಟು ಇಂಪಾಸಿಬಲ್ ಅನ್ನೋ ಲೆಕ್ಕಾಚಾರನ ಅಂತ ಹೇಳಿ ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಚರ್ಚೆ ಮಾಡೋ ತೀರಾ ಹೈಪೋಥೆಟಿಕಲ್ ಆಗ್ಬೋದು. ಆ ಹಂತಕ್ಕೆ DK ಶಿವಕುಮಾರ್ ಯೋಚನೆ ಮಾಡಿದ್ದಾರೆ ಅಂತ ನನಗೆ ಅನ್ಸೋದಿಲ್ಲ. ಬಹುಶಃ ಅದೊಂದು ನಾನು ಈಗಲೇ ಹೇಳಿದಾಗೆ ಒಂದು ಸ್ಮೂತ್ ಟ್ರಾನ್ಸಿಷನ್ಗೆ ನೀವು ಪ್ಲಾನ್ ಮಾಡ್ಬೇಕಾಗತ್ತೆ. ಆ ದಿಕ್ಕಿನಲ್ಲಿ ನನಗೇನು ಭರವಸೆ ಕೊಟ್ಟಿದ್ದೀರಿ, ಆ ಭರವಸೆಗೆ ತಕ್ಕಾಗೆ ನಡೆದುಕೊಳ್ಳಿ ಅನ್ನೋ ಒಂದು ಮೆಸೇಜಿಂಗ್ ಅನ್ನೋದು ಈಗ ಕೊಟ್ಟಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರನ್ನ ಕಡೆಗಣಿಸ್ಲಿಕ್ಕಂತ ಹೈಕಮಾಂಡ್ಗೆ ಸಾಧ್ಯ ಇಲ್ಲ. ಒಂದು ವೇಳೆ ಕಡೆಗಣಿಸಿದ್ರೆ ಬಹುಶಃ ನಂತರದ ಸಂದರ್ಭದಲ್ಲಿ DK ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗ ವರ್ಗ ಮತ್ತೊಂದು ಹಂತದ ಅಥವಾ ನೀವೇನು ಯಾವ ಯೋಚನೆ ಅಂತ ಹೇಳಿದ್ರಿ ಅಥವಾ ಇನ್ನೊಂದು ಆಯಾಮದಲ್ಲಿ ಯೋಚನೆ ಮಾಡಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಆ ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಂಗಂತೂ ಅನ್ಸೋದಿಲ್ಲ. ಆದ್ರೆ ಮುಖ್ಯವಾಗಿ MLAಗಳನ್ನ ತಮ್ಮ ಒಂದು ಪ್ರಭಾವಕ್ಕೆ ಅಥವಾ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂತ ಒಂದು ಪ್ರಕ್ರಿಯೆಗಂತ ಅವ್ರು ಚಾಲನೆ ನೀಡಿದ್ದಾರೆ. ರೈಟ್. ಸಂಪರ್ಕದಲ್ಲಿರಾಗ ಮತ್ತೊಂದಷ್ಟು ಈ ನಂಬರ್ ಗೇಮ್ ಇನ್ನೂ ಶುರುವಾಗಿಲ್ಲ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ನಿಜ. ಆದ್ರೆ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ನೋಡಿದಾಗ ಅನುಮಾನ ಬರುತ್ತೆ. ಹಾಗೆ ಬಿಜೆಪಿ ಕೂಡ ಬಹಳ ಗಂಭೀರವಾಗಿ ಈ ಕುದುರೆ ವ್ಯಾಪಾರದ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಜೈಲಲ್ಲಿರೋ ವಿನಯ್ ಕುಲಕರ್ಣಿ ಹಾಗೆ ಪಪ್ಪಿನ ಭೇಟಿ ಮಾಡಿ ಬರ್ತಾರೆ. ಜಮೀರ್ ಅವರನ್ನ ಕರೆಸ್ಕೊಂಡು ಭೇಟಿ ಮಾಡ್ತಾರೆ DK ಶಿವಕುಮಾರ್ ಅವರು. ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಹಾಗೆ DK ಶಿವಕುಮಾರ್ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಒಂದ್ ಕಡೆ ಎಲ್ಲರ ವಿಶ್ವಾಸ ಗಳಿಸೋ ಪ್ರಯತ್ನವೂ ಆಗಿರಬಹುದು, ಅಥವಾ ನಿಜವಾಗ್ಲೂ ಕೂಡ ಹೆಡ್ ಕೌಂಟ್ ಅಂತ ಹೇಳಿ ನಾಳೆ ದಿನ ಆಗಿದ್ದೇ ಆದಲ್ಲಿ, ಸಿದ್ದರಾಮಯ್ಯ ಬಣದಿಂದ ಹೀಗೊಂದು ಬೇಡಿಕೆ ಬಂದಿದ್ದೇ ಆದಲ್ಲಿ ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರೂ DK ಶಿವಕುಮಾರ್ ಅವರು ಇದ್ದಾರಾ ಅಂತ? ನೀವು ಹೇಳಿದಾಗೆ ಅದು ಒಂದು ಅರ್ಥದಲ್ಲಿ ನಿಜ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಡೆಲ್ಲಿಗೆ ಹೋದ ನಂತರ ಹೇಳ್ಬೋದು, MLAs ನನ್ನ ಸೈಡ್ಗಿದ್ದಾರೆ, ಶಾಸಕಾಂಗ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ಮೂಲಕ ಆಯ್ಕೆಯಾದಂತಹ ನಾಯಕ ಮತ್ತೆ ಮುಖ್ಯಮಂತ್ರಿ. ಸೊ ಹೀಗಿರ್ಬೇಕಾದ್ರೆ ನಂಬರ್ ಮತ್ತೆ ಶಾಸಕರ ದೊಡ್ಡ ಪ್ರಮಾಣದ ಶಾಸಕರ ಸಂಖ್ಯಾಬಲ ನನ್ನ ಕಡೆ ಇರೋದ್ರಿಂದ ನೀವ್ ಯಾಕೆ ಯಾವ ಕಾರಣಕ್ಕಾಗಿ ಚೇಂಜ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಖಂಡಿತವಾಗಿ ಹೈಕಮಾಂಡ್ ಮುಂದೆ ಇಡ್ತಾರೆ. ಅದೆಲ್ಲ 2.5 ವರ್ಷಗಳ ಹಿಂದೆ ನೀವು 2025 ಅಂತ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ನನಗೆ ಯಾವುದೇ ಸುಳಿವನ್ನ ಅಥವಾ ಮಾಹಿತಿಯನ್ನ ಸೂಚನೆಯನ್ನ ನೀವು ನೀಡಿರಲಿಲ್ಲ.
ಸೊ ಈಗ ಏಕಾಏಕಿಯಾಗಿ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅನ್ನೋ ಒಂದು ಆರ್ಗ್ಯುಮೆಂಟ್ ಅನ್ನು ಯಾಕೆ ಮಾಡ್ತೀರಿ ಅಂತ ಹೇಳಿ ಒಂದು ಹೈಕಮಾಂಡ್ಗೆ ಪ್ರಶ್ನೆ ಮಾಡಬಹುದು. ಬಿಹಾರ ಫಲಿತಾಂಶದ ನಂತರ ಒಂದು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ. ಒಂದು ವೇಳೆ ಅಲ್ಲಿ ಮಹಾಗಠಬಂಧನ ಸರ್ಕಾರ ಬರ್ತಿದ್ರೆ ಡಿ ಕೆ ಶಿವಕುಮಾರ್ ಜಾಸ್ತಿ ಸ್ಟ್ರಾಂಗ್ ಆಗ್ತಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಒಂದು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ. ಹೀಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನ ಎದುರು ಹಾಕೊಂಡು ಅಥವಾ ಅವರ ಬೆಂಬಲಿಗ ಶಾಸಕ ಪಡೆಯನ್ನ ಎದುರು ಹಾಕೊಂಡು ತೀರ್ಮಾನ ಕೈಗೊಳ್ಳೋದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಸಿದ್ದರಾಮಯ್ಯರನ್ನ ಸ್ಯಾಟಿಸ್ಫೈ ಮಾಡಿಕೊಂಡೇ ಹೈಕಮಾಂಡ್ ತೀರ್ಮಾನ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ಕಾಣ್ತಿರುವಂತ ಪರಿಸ್ಥಿತಿ, ಈಗ ನಮ್ಗೆ ಈ ಮೇಲ್ನೋಟಕ್ಕೆ ಕಾಣ್ತಿರುವಂತ ಪರಿಸ್ಥಿತಿ ಕುರ್ಚಿ ಬಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಆಗ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ತಯಾರಿಲ್ಲ. ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೆಲವು ಪವರ್ಫುಲ್ MLA ವ್ಯಕ್ತಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ಇನ್ನೊಂದು ಬಣದ ಶಾಸಕರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂತ, ಅವರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ಇಂಡೈರೆಕ್ಟ್ ಆಗಿ ಮಾಡ್ತಾ ಇರ್ಬೋದು. ಮಾಡಲ್ಲ ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ. ಪಾಲಿಟಿಕ್ಸ್ ಅಲ್ಲಿ ವರ್ಸ್ಟ್ ಕೇಸ್ ಆ ರೀತಿ ಆಗೋ ಸಾಧ್ಯತೆಗಳು ಕಡಿಮೆನೆ. ಬಟ್ ಇನ್ ದ ವರ್ಸ್ಟ್ ಕೇಸ್ ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಒಂದಷ್ಟು ಮಂದಿ MLA ಕರ್ಕೊಂಡು ಆಚೆ ಹೋಗೋ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅಂತಾದಾಗ್ಯ ಈ ಪಕ್ಷ ಪಕ್ಷಾಂತರ ಕಾಯ್ದೆ ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ 95 ಮಿನಿಮಮ್ ಅಂದ್ರೂ 95 ಮಂದಿ ಶಾಸಕರನ್ನ ಕರ್ಕೊಳ್ಬೇಕು. ಇದು ನೆಕ್ಸ್ಟ್ ಟು ಇಂಪಾಸಿಬಲ್ ಅನ್ನೋ ಲೆಕ್ಕಾಚಾರನ ಅಂತ ಹೇಳಿ ಅದರ ಬಗ್ಗೆ ಈ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಚರ್ಚೆ ಮಾಡೋ ತೀರಾ ಹೈಪೋಥೆಟಿಕಲ್ ಆಗ್ಬೋದು. ಆ ಹಂತಕ್ಕೆ ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿದ್ದಾರೆ ಅಂತ ನನಗೆ ಅನ್ಸೋದಿಲ್ಲ. ಬಹುಶಃ ಅದೊಂದು ನಾನು ಈಗಲೇ ಹೇಳಿದಾಗೆ ಒಂದು ಸ್ಮೂತ್ ಟ್ರಾನ್ಸ್ಮಿಷನ್ ಗೆ ನೀವು ಪ್ಲಾನ್ ಮಾಡ್ಬೇಕಾಗತ್ತೆ. ಆ ದಿಕ್ಕಿನಲ್ಲಿ ನನಗೇನು ಭರವಸೆ ಕೊಟ್ಟಿದ್ದೀರಿ, ಆ ಭರವಸೆಗೆ ತಕ್ಕಾಗೆ ನಡೆದುಕೊಳ್ಳಿ ಅನ್ನೋ ಒಂದು ಮೆಸೇಜಿಂಗ್ ಅನ್ನೋದು ಈಗ ಕೊಟ್ಟಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕಡೆಗಣಿಸ್ಲಿಕ್ಕಂತ ಹೈಕಮಾಂಡ್ಗೆ ಸಾಧ್ಯ ಇಲ್ಲ. ಒಂದು ವೇಳೆ ಕಡೆಗಣಿಸಿದ್ರೆ ಬಹುಶಃ ನಂತರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗ ವರ್ಗ ಮತ್ತೊಂದು ಹಂತದ ಅಥವಾ ನೀವೇನು ಯಾವ ಯೋಚನೆ ಅಂತ ಹೇಳಿದ್ದೀರಿ ಅಥವಾ ಇನ್ನೊಂದು ಆಯಾಮದಲ್ಲಿ ಯೋಚನೆ ಮಾಡಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಆ ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಂಗಂತೂ ಅನ್ಸೋದಿಲ್ಲ. ಆದ್ರೆ ಮುಖ್ಯವಾಗಿ MLA ತಮ್ಮ ಒಂದು ಪ್ರಭಾವಕ್ಕೆ ಅಥವಾ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂತ ಒಂದು ಪ್ರಕ್ರಿಯೆಗಂತ ಅವರು ಚಾಲನೆ ನೀಡಿದ್ದಾರೆ. ರೈಟ್. ಸಂಪರ್ಕದಲ್ಲಿ ಮತ್ತೊಂದಷ್ಟು ಈ ನಂಬರ್ ಗೇಮ್ ಇನ್ನೂ ಶುರುವಾಗಿಲ್ಲ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ನಿಜ. ಆದ್ರೆ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ನೋಡಿದಾಗ ಅನುಮಾನ ಬರುತ್ತೆ. ಹಾಗೆ ಬಿಜೆಪಿ ಕೂಡ ಬಹಳ ಗಂಭೀರವಾಗಿ ಈ ಕುದುರೆ ವ್ಯಾಪಾರದ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಜೈಲಲ್ಲಿರೋ ವಿನಯ್ ಕುಲಕರ್ಣಿ ಹಾಗೆ ಪಪ್ಪಿನ ಭೇಟಿ ಮಾಡಿ ಬರ್ತಾರೆ. ಜಮೀರ್ ಅವರನ್ನ ಕರೆಸ್ಕೊಂಡು ಭೇಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಹಾಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಒಂದ್ ಕಡೆ ಎಲ್ಲರ ವಿಶ್ವಾಸ ಗಳಿಸೋ ಪ್ರಯತ್ನವೂ ಆಗಿರಬಹುದು, ಅಥವಾ ನಿಜವಾಗ್ಲೂ ಕೂಡ ಹೆಡ್ ಕೌಂಟ್ ಅಂತ ಹೇಳಿ ನಾಳೆ ದಿನ ಆಗಿದ್ದೇ ಆದಲ್ಲಿ, ಸಿದ್ದರಾಮಯ್ಯ ಬಣದಿಂದ ಹೀಗೊಂದು ಬೇಡಿಕೆ ಬಂದಿದ್ದೇ ಆದಲ್ಲಿ ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರು ಇದ್ದಾರಾ ಅಂತ? ನೀವು ಹೇಳಿದಾಗೆ ಅದು ಒಂದು ಅರ್ಥದಲ್ಲಿ ನಿಜ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಡೆಲ್ಲಿಗೆ ಹೋದ ನಂತರ ಹೇಳ್ಬೋದು MLAs ನನ್ನ ಸೈಡ್ಗಿದ್ದಾರೆ, ಶಾಸಕಾಂಗ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ಮೂಲಕ ಆಯ್ಕೆಯಾದಂತಹ ನಾಯಕ ಮತ್ತೆ ಮುಖ್ಯಮಂತ್ರಿ. ಸೊ ಹೀಗಿರ್ಬೇಕಾದ್ರೆ ನಂಬರ್ ಮತ್ತೆ ದೊಡ್ಡ ಪ್ರಮಾಣದ ಶಾಸಕರ ಸಂಖ್ಯಾಬಲ ನನ್ನ ಕಡೆ ಇರೋದ್ರಿಂದ ನೀವ್ ಯಾಕೆ ಯಾವ ಕಾರಣಕ್ಕಾಗಿ ಚೇಂಜ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಖಂಡಿತವಾಗಿ ಹೈಕಮಾಂಡ್ ಮುಂದೆ ಇಡ್ತಾರೆ. ಅದಲ್ಲದೆ 2.5 ವರ್ಷಗಳ ಹಿಂದೆ ನೀವು 2025ರ ಅಂತ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ನನಗೆ ಯಾವುದೇ ಸುಳಿವನ್ನ ಅಥವಾ ಮಾಹಿತಿಯನ್ನ ಸೂಚನೆಯನ್ನ ನೀವು ನೀಡಿರಲಿಲ್ಲ. ಸೊ ಈಗ ಏಕಾಏಕಿಯಾಗಿ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅನ್ನೋ ಒಂದು ಆರ್ಗ್ಯುಮೆಂಟ್ ಅನ್ನು ಯಾಕೆ ಮಾಡ್ತೀರಿ ಅಂತ ಹೇಳಿ ಒಂದು ಹೈಕಮಾಂಡ್ಗೆ ಪ್ರಶ್ನೆ ಮಾಡಬಹುದು. ಬಿಹಾರ ಫಲಿತಾಂಶದ ನಂತರ ಒಂದು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ. ಒಂದು ವೇಳೆ ಅಲ್ಲಿ ಮಹಾಗಠಬಂಧನ ಸರ್ಕಾರ ಬರ್ತಿದ್ರೆ ಡಿ ಕೆ ಶಿವಕುಮಾರ್ ಜಾಸ್ತಿ ಸ್ಟ್ರಾಂಗ್ ಆಗ್ತಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಒಂದು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ. ಹೀಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನ ಎದುರು ಹಾಕೊಂಡು ಅಥವಾ ಅವರ ಬೆಂಬಲಿಗ ಶಾಸಕ ಪಡೆಯನ್ನ ಎದುರು ಹಾಕೊಂಡು ತೀರ್ಮಾನ ಕೈಗೊಳ್ಳೋದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಸಿದ್ದರಾಮಯ್ಯರನ್ನ ಸ್ಯಾಟಿಸ್ಫೈ ಮಾಡಿಕೊಂಡೇ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ಕಾಣ್ತಿರುವಂತ ಪರಿಸ್ಥಿತಿ, ಈಗ ನಮ್ಗೆ ಈ ಮೇಲ್ನೋಟಕ್ಕೆ ಕಾಣ್ತಿರುವಂತ ಪರಿಸ್ಥಿತಿ ಕುರ್ಚಿ ಬಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಆಗ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ತಯಾರಿಲ್ಲ. ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೆಲವು ಪವರ್ಫುಲ್ MLA ವ್ಯಕ್ತಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ಇನ್ನೊಂದು ಬಣದ ಶಾಸಕರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂತ, ಅವರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ಇಂಡೈರೆಕ್ಟ್ ಆಗಿ ಮಾಡ್ತಾ ಇರ್ಬೋದು. ಮಾಡಲ್ಲ ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ. ಪಾಲಿಟಿಕ್ಸ್ ಅಲ್ಲಿ ವರ್ಸ್ಟ್ ಕೇಸ್ ಆ ರೀತಿ ಆಗೋ ಸಾಧ್ಯತೆಗಳು ಕಡಿಮೆನೆ. ಬಟ್ ಇನ್ ದ ವರ್ಸ್ಟ್ ಕೇಸ್ ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಒಂದಷ್ಟು ಮಂದಿ MLA ಕರ್ಕೊಂಡು ಆಚೆ ಹೋಗೋ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅಂತಾದಾಗ್ಯ ಈ ಪಕ್ಷಾಂತರ ಕಾಯ್ದೆ ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ 95
ಮಿನಿಮಮ್ ಅಂದ್ರೂ 95 ಮಂದಿ ಶಾಸಕರನ್ನ ಕರ್ಕೊಳ್ಬೇಕು, ಇದು ನೆಕ್ಸ್ಟ್ ಇಂಪಾಸಿಬಲ್ ಅನ್ನೋ ಲೆಕ್ಕಾಚಾರನ ಅಂತ ಹೇಳಿ. ಅದರ ಬಗ್ಗೆ ಈ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಚರ್ಚೆ ಮಾಡೋ ತೀರಾ ಹೈಪೋಥೆಟಿಕಲ್ ಆಗ್ಬೋದು. ಆ ಹಂತಕ್ಕೆ ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿದ್ದಾರೆ ಅಂತ ನನಗೆ ಅನ್ಸೋದಿಲ್ಲ. ಬಹುಶಃ ಅದೊಂದು ನಾನು ಈಗಲೇ ಹೇಳಿದಾಗೆ ಒಂದು ಸ್ಮೂತ್ ಟ್ರಾನ್ಸ್ಮಿಷನ್ ಗೆ ನೀವು ಪ್ಲಾನ್ ಮಾಡ್ಬೇಕಾಗತ್ತೆ. ಆ ದಿಕ್ಕಿನಲ್ಲಿ ನನಗೇನು ಭರವಸೆ ಕೊಟ್ಟಿದ್ದೀರಿ, ಆ ಭರವಸೆಗೆ ತಕ್ಕಾಗೆ ನಡೆದುಕೊಳ್ಳಿ ಅನ್ನೋ ಒಂದು ಮೆಸೇಜಿಂಗ್ ಅನ್ನೋದು ಈಗ ಕೊಟ್ಟಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕಡೆಗಣಿಸ್ಲಿಕ್ಕಂತ ಹೈಕಮಾಂಡ್ಗೆ ಸಾಧ್ಯ ಇಲ್ಲ. ಒಂದು ವೇಳೆ ಕಡೆಗಣಿಸಿದ್ರೆ ಬಹುಶಃ ನಂತರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗ ವರ್ಗ ಮತ್ತೊಂದು ಹಂತದ ಅಥವಾ ನೀವೇನು ಯಾವ ಯೋಚನೆ ಅಂತ ಹೇಳಿದ್ದೀರಿ ಅಥವಾ ಇನ್ನೊಂದು ಆಯಾಮದಲ್ಲಿ ಯೋಚನೆ ಮಾಡಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಆ ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಂಗಂತೂ ಅನ್ಸೋದಿಲ್ಲ. ಆದ್ರೆ ಮುಖ್ಯವಾಗಿ MLA-ಗಳನ್ನ ತಮ್ಮ ಒಂದು ಪ್ರಭಾವಕ್ಕೆ ಅಥವಾ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂತ ಒಂದು ಪ್ರಕ್ರಿಯೆಗಂತ ಅವ್ರು ಚಾಲನೆ ನೀಡಿದ್ದಾರೆ. ರೈಟ್. ಸಂಪರ್ಕದಲ್ಲಿರಿ ರಾಘವ್, ಮತ್ತೊಂದಷ್ಟು